ಹಾಡು ಹಾಡು ಫೋಟೋ ಹಾಕೋದು ಸರ್ ಈ ಕಡೆ ವತಿಯಿಂದ ನಮ್ಮ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ನಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಕೆ.ಎಂ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಕುಲಬಾಂಧವರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ, ಒಂದು ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ನಾರಾಯಣಸ್ವಾಮಣ್ಣವರು ಇವತ್ತು ಈ ವೇದಿಕೆಗೆ ಬಂದು ನಮ್ಮೆಲ್ಲರ ಒಂದು ಈ ಸಮುದಾಯವನ್ನ ಗುರುತಿಸಿ ಇದು ಮಾಡಕ್ಕೆ ಇವತ್ತು ಈ ವೇದಿಕೆಗೆ ಬಂದು ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇವತ್ತು ಅಟ್ಲೀಸ್ಟ್ ಈ ಹಲವಾರು ವರ್ಷಗಳ ಹಿಂದ್ಗಡೆ ನಾವೆಲ್ಲೂ ಸೇರಕ್ಕೆ ಒಂದು ಅವಕಾಶ ಇದ್ದಿಲ್ಲ. ಈ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಮಡಿವಾಳ ಮಾಚಿದೇವರ ಒಂದು ಜಯಂತಿ ಉತ್ಸವನ ಅಂದ್ರೆ ಎಲ್ಲಾ ಸಮುದಾಯಗಳು ಆಚರಣೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಒಂದು ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಮೊದಲಿಗೆ ನಾವು ಧನ್ಯವಾದಗಳನ್ನ ತಲುಪಿಸ್ತೀವಿ. ಆಚರಣೆ ಮಾಡೋದಕ್ಕೆ ತುಂಬಾ ಹೆಮ್ಮೆಯಿಂದ ನಾವು ಇವತ್ತು ಈ ಸೇರಿ ಆಚರಣೆ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತೀವಿ. ಮತ್ತೆ ನಮ್ಮ ಇದರಲ್ಲೆಲ್ಲಾನು ನಮ್ಮ ಸಮುದಾಯದಲ್ಲಿ ಹಿಂದುಳಿದಿದ್ದೀವಿ ಆ ತರ ಇದು ಅಂತ ಹೇಳಿ, ಬಟ್ ಇವಾಗ ತುಂಬಾ ನಾವು ಬದಲಾವಣೆ ಆಗ್ತಾ ಇದೆ. ಯಾಕಂದ್ರೆ 12ನೇ ಶತಮಾನದಲ್ಲೇ ಅವರು ಸಮಾಜವನ್ನು ಗುರುತಿಸಿ ತನ್ನದೇ ಆದಂತ ಒಂದು ಶ್ರಮ ವಹಿಸಿ ಬಸವಣ್ಣನವರ ಅವತ್ತು ಎಷ್ಟೋ ಜನ ಇದ್ರು. ಆ ಒಂದು ಮಧ್ಯಕಾಲದಲ್ಲೂ ಸಹ ಅವರೊಂದು ಮುಖ್ಯ ವಾಹಿನಿಗೆ ಬಂದು ಸಮಾಜದ ಒಂದು ರಕ್ಷಣೆಗೆ ನಾನು ಇದ್ದೀನಿ ಅನ್ನೋತಕ್ಕಂಥ ಒಂದು ಇದು ಮಾಡಿ ರಕ್ಷಣೆ ಮಾಡಿ ಸಮಾಜದ ಹಲವಾರು ಒಡಕು ತೊಡಕುಗಳು, ಜಾತಿ ಮೇಲು ಕೀಲು ಇವೆಲ್ಲರ ಮಧ್ಯೆ ಹೋರಾಟ ಮಾಡಿಕೊಂಡು ಗುರುತಿಸ್ಕೊಂಡು ಬಂದಂತ ಒಂದು ಮಹಾನ್ ಶಕ್ತಿ, ಮಹಾನ್ ವ್ಯಕ್ತಿ. ಅವ್ರನ್ನ ನಾವು ನೆನೆಸ್ಕೊಂಡು ಇವತ್ತು ಅವರ ಹಾದಿಯಲ್ಲೇ ಸಹ ನಮ್ಮ ಒಂದು ಕುಟುಂಬ ಮಡಿವಾಳ ಜನಾಂಗ ನಾವು ಯಾವುದಕ್ಕೇನು ಕಮ್ಮಿ ಇಲ್ಲ, ಅಥವಾ ನಾವು ಇನ್ನೊಂದು ಕಡೆ ಹೋಗ್ಬಿಟ್ಟು ನಾವು ಇನ್ನೂ ಯಾಕಂದ್ರೆ ಇದು ನಾವು ತುಂಬಾ ಶತಮಾನದಲ್ಲಿ ನಾವೆಲ್ಲ ಇವತ್ತು ಎಜುಕೇಟೆಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದೀವಿ. ಆ ಒಂದು ಇದರಲ್ಲಿ ನಾವು ಹಿಂದೆ ಇದ್ದೀವಿ ಅಂತ ಒಂದು ನಾವು ಭಾವನೆ ಬಿಟ್ಟು ಮುಂದೆ ಬರ್ತಾ ಇದೀವಿ. ನಮ್ಮ ಮುಂದೆ ಮುಖ್ಯ ವಾಹಿನಿ ನಾವು ಬರ್ತಾ ಇದೀವಿ. ನಮ್ದು ಒಂದು ಕೊಡುಗೆ ಸಮಾಜಕ್ಕೆ ಇರಬೇಕು. ನಾವು ಒಂದು ಅತ್ಯುತ್ತಮವಾದಂತಹ ಸಮಾಜ ಕಟ್ಟೋದಕ್ಕೆ ನಮ್ಮ ಕಡೆಯಿಂದ ಒಂದು ಸಹ ಒಂದು ಮುಖ್ಯವಾದಂತಹ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು. ಬಟ್ ಈ ಒಂದು ಸಮಾಜ ಇನ್ನೂ ಕೆಲವರು ಇದ್ದಾರೆ, ಇನ್ನೂ ಕೆಲವು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗ್ಲಿ ಉದ್ಯೋಗಕ್ಕಾಗ್ಲಿ ಇವತ್ತು ನಮ್ಗೆ ಒದ್ದಾಡ್ತಾ ಇದೀವಿ. ಅಂದ್ರೆ ಸ್ವಂತ ಎಜುಕೇಶನ್ ಮಾಡ್ಕೊಂಡು ಸ್ವಂತ ಅವ್ರ ಕಷ್ಟದ ಇದರಲ್ಲಿ ಒಂದು ಕೆಲಸಗಳು ಪಡ್ಕೊಳ್ತಾ ಇದ್ದೀವಿ. ಬಟ್ ಆದ್ರೆ ಸರ್ಕಾರದ ಕಡೆಯಿಂದ ಇವತ್ತು ನಮ್ಗೆ, ಯಾಕಂದ್ರೆ ದಯವಿಟ್ಟು ತಾವು ಅನ್ಯತೆ ಭಾವಿಸಬಾರ್ದು, ಯಾಕಂದ್ರೆ ಇವತ್ತಿಗೂ ನಾವು ಕಷ್ಟಪಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿಯ ಮುಖ್ಯ ಉದ್ಯೋಗಗಳಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಮತ್ತೆ ನಮ್ಮ BCMA ತಗೊಂಬಂದಿದ್ದೇ ಕಾಂಗ್ರೆಸ್ ಸರ್ಕಾರ. ಮೊದಲಿ ಸಮಾಜ ಏನು ದೇವರಾಜ ಅರಸರವರು ಮುಖ್ಯಮಂತ್ರಿ ಈ ನಂಜುಂಡಪ್ಪ ವರದಿಯನ್ನ ಜಾರಿಗೊಳಿಸಿ ಆ ನಂಜುಂಡಪ್ಪ ವರದಿಯಂತೆ ಯಾವ್ಯಾವ ಸಮಾಜ ಕೆಳಂತರಿಗೆ ಅವೆಲ್ಲವನ್ನು ಗುರುತಿಸಿ, ವಿಶೇಷವಾಗಿ ಕುರುಬ, ದೋಬಿ ಸಮಾಜ, ವನ್ನಿ ಕುಲಕ್ಷತ್ರಿಯ ಕಿಂತ ಕೆಳವಳ ಸಮಾಜಗಳನ್ನ BCMAಗೆ ಸೇರಿಸಿ ಆ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ. ಒಂದು ವೇಳೆ ನಮ್ಮನ್ನ BCMAಗೆ ಸೇರಿಸದೇ ಇದ್ದಿದ್ರೆ ನಾವು ಜನರಲ್ ಕ್ಯಾಟಗರಿಯಲ್ಲಿ ಯಾವುದಕ್ಕೂ ಫೈಟ್ ಮಾಡಕ್ ಆಗ್ತಾನೇ ಇಲ್ಲ. ನಮ್ಮಲ್ಲಿ ಕೂಡ BCMAಯಲ್ಲಿ ಅನೇಕ ವಿದ್ಯಾವಂತರು ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕವಾಗಿ ನಾವು ಬೇರೆಯೊಟ್ಟಿಗೆ ಒಡೆದಾಡೋದು ಕಷ್ಟ ಆದ್ರೂ ಕೂಡ ಇವತ್ತು ಸಮಾಜದಲ್ಲಿ ನಾವೆಲ್ಲ ಕೂಡ ಇವತ್ತು ಹಾಸ್ಟ್ ವಿಚಾರಕ್ಕೆ ಬಂದಾಗ ಹೇಳ್ತೀನಿ, ಈ ನಿಗಮವನ್ನ ಪ್ರತ್ಯೇಕವಾಗಿ ಸ್ಥಾಪಿಸಿ ಅನೇಕ ಕಡೆ
ಈ ಸೀಟ್ ಕೊಡಬೇಕು ಅಂತೇಳಿ ನಿಗದಿ ಮಾಡಿದ್ದು ನಾವೇನೆ. ಇವತ್ತು ಬಂಗಾರಪೇಟೆಯಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ಮಾವಿದ ಇಲ್ಲೇ ಇರ್ಬೋದು. ಬಂಗಾರಪೇಟೆಯಲ್ಲಿ ನೀವು ಎಷ್ಟು ಜನ ಕಳಿಸ್ಕೊಡ್ತೀರಿ, ಇಲ್ಲ ಅನ್ನೋ ಮಾತೇ ಇಲ್ಲ. 12 ವರ್ಷಗಳ ಶಾಸನ ಮೇಲೆ ಹೊಸ BCM ಹಾಸ್ಟೆಲ್ ಕಟ್ಟಿದೆ. ಯಾರು ಕಟ್ಟಿರ್ಲಿಲ್ಲ. ಒಂದು ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ಇಷ್ಟಪ್ಪ ನಡೆಸ್ತಾ ಇದ್ರು. ಹೊಸ ಜನರಲ್ ಹಾಸ್ಟೆಲ್ ಕಟ್ಟಿದೆ. BCM PUC ಹೆಣ್ಮಕ್ಳು ಹಾಸ್ಟೆಲ್ ಕಟ್ಟಿದೆ. ಇವತ್ತು ಬೂದಿಕೋಟೆ ಹಾಸ್ಟೆಲ್ ಕಟ್ಟಿದ್ದೀನಿ. ಬಂಗಾರಪೇಟೆಯಿಂದ ಹೊಸ ಹಾಸ್ಟೆಲ್ ಕಟ್ತಾ ಇದ್ದೀನಿ. ಈಗ ಹೊಸದಾಗಿ ಕೂಡ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಕಟ್ಟಿದ್ದೀನಿ. ಮೊರಾರ್ಜಿ ದೇಸಾಯಿ ಕಟ್ಟಿದ್ದೀನಿ. ಆಮೇಲೆ ನಮ್ಮ ಇದರಲ್ಲಿ ಯಾವುದು ಅಲ್ಲಿ ದೇವರಾಜ ಕಾಲೇಜ್ ಕಟ್ಟಿದ್ದೀನಿ. ಹೀಗೆ ಇವತ್ತು ಹೊಸದಾಗಿ ಮೊನ್ನೆ ಒಂದು ಆದೇಶ ಕೊಟ್ಟಿದ್ದೆ, ನಮ್ಗೆ ಹಾಸ್ಟೆಲ್ ಮಂಜೂರು ಮಾಡಬೇಕು ಕಾಮಸದ ಭಾಗದಲ್ಲಿ. ಮತ್ತೆ ವಿತರಣೆ ಮಾಡ್ಕೊಂಡ್ಬಿಟ್ರು. ನಾನು ನೋಡಿದೆ, ಈ ಅಮ್ಮಗೆ ಹೇಳಿದೆ, ಅಜ್ಜಿಲಿಗೆ ಹೋಗಮ್ಮ ಅಲ್ಲಿ ನೋಡ್ಕೊಂಬ, ಅದಿಲ್ಲ ಸರ್ ವಿತರಣೆ ಮಾಡ್ಕೊಂಡಿದ್ದಾರೆ. ನೆನ್ನೆ ಹೋಗಿ ಮತ್ತೆ ಗಲಾಟೆ ಮಾಡಿ 25 ಕೋಟಿ ರೂಪಾಯಿಗಳನ್ನ ಕಾಮಸದ ಭಾಗದಲ್ಲಿ. ಯಾರಿಗೋಸ್ಕರ? ಎಲ್ಲ ಅಲ್ಪಸಂಖ್ಯಾತರು. ನಾ ಬ್ಯಾಕ್ವರ್ಡ್, ನಮಗೋಸ್ಕರನೇ. ಸಾಹುಕಾರ ಯಾರು ಕೂಡ ಹಾಸ್ಟೆಲ್ ಬರೋದಿಲ್ಲ. ನಮ್ಮ ಮಕ್ಕಳು ಓದ್ಲಿ ಅಂತೇಳಿ ಇವತ್ತು 20 ಬೇರೆಗಳೆಲ್ಲ 22 ಕೋಟಿ ಕೊಟ್ಟಿದ್ರು. ನನಗೆ 25 ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿಸ್ಕೊಂಡಿದ್ದೇನೆ. ಸ್ಥಳವನ್ನು ಹುಡುಕಬೇಕು ಅಂತ ಹೇಳಿ ನಿಮ್ಮ RI ಭವನ ಕೇಳಿದ್ದೀರಮ್ಮ. ಒಂದು 3 ದಿವಸ ಟೈಮ್ ತಗೊಂಡಿದ್ದಾರೆ. ಸ್ಥಳ ಕೊಟ್ಟ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಾರೆ. ಅವತ್ತೇ ಅವ್ರ ಕೈಯಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿಸ್ತೇನೆ.